ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸೀತಾರಾಮ ಧಾರಾವಾಹಿಯಲ್ಲಿ ಶಾಂತಮ್ಮ ಎನ್ನುವಂತಹ ಪಾತ್ರವನ್ನ ಮಾಡ್ತಿರುವಂತಹ ನಟಿ ಪದ್ಮಕಲಾ ಗುಂಡೂರಾವ್ ಅವರ ಮನೆಯಲ್ಲಿದ್ದೀನಿ. ನೀವು ನೋಡ್ತಿರ್ಬೋದು, ಅವರು ಟೇಲರಿಂಗ್ ಮಾಡ್ತಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ಅವರು ಕಾಸ್ಟ್ಯೂಮ್ಗಳನ್ನ ಅವರೇ ಸ್ಟಿಚ್ ಮಾಡ್ಕೊಳ್ತಾರೆ. ಅವರು ಸೀತಾರಾಮ ಧಾರಾವಾಹಿಯಿಂದ ಹಿಡಿದು ಅವ್ರು ಏನ್ ವಿಯರ್ ಮಾಡ್ತಾರೆ, ಆ ಸಾರಿ ಬ್ಲೌಸ್ ಎಲ್ಲದನ್ನೂ ಕೂಡ ಅವರೇ ಡಿಸೈನ್ ಮಾಡ್ತಾರಂತೆ. ಜೊತೆಗೆ ಈಗಲೂ ಕೂಡ ಅವರು ಟೇಲರಿಂಗ್ ಮಾಡ್ತಾರೆ. ಅವರ ಆತ್ಮೀಯರೊಬ್ಬರಿಗೋಸ್ಕರ ಇತ್ತೀಚೆಗೆ ಒಂದು ಚಿಕ್ಕ ಮಗುಗೋಸ್ಕರ ಫ್ರಾಕ್ ನ ಸ್ಟಿಚ್ ಮಾಡಿದ್ರು. ಎಷ್ಟೇ ಬ್ಯುಸಿ ಇದ್ರು ಕೂಡ ಅವರು ಮಧ್ಯರಾತ್ರಿ ಬೆಳಗಿನ ಜಾವ ಅಂತ ಅನ್ಕೊಳ್ದೆ ಆ ಮಗುಗೋಸ್ಕರ ಒಂದು ಫ್ರಾಕ್ ನ ಸ್ಟಿಚ್ ಮಾಡಿದ್ರು. ಈ ಏಜ್ ಅಲ್ಲೂ ಕೂಡ ಇವರ ಉತ್ಸಾಹಕ್ಕೆ ಮಾತ್ರ ನಿಜವಾಗ್ಲೂ ಶರಣು ಅಂತ ಹೇಳ್ಬೇಕು. ಈಗ ಎಂತವ್ರು ಕೂಡ ಮಂಡಿ ನೋವು ಆಗಲ್ಲ, ಅಯ್ಯೋ ಇವತ್ ಯಾರಪ್ಪ ಕೆಲಸ ಮಾಡ್ತಾರೆ, ನಾಳೆ ಮಾಡೋಣ, ಹೀಗೆಲ್ಲ ಅನ್ಕೊಳ್ತಾರೆ ಕೆಲವರು. ಆದ್ರೆ ಅವ್ರು ಈ ವಯಸ್ಸಿನಲ್ಲೂ ಕೂಡ ನನಗೆ ಶಕ್ತಿ ಇದೆ, ದೇವ್ರು ಸಾಮರ್ಥ್ಯ ಕೊಟ್ಟಿದ್ದಾನೆ, ನಾನು ಒಂದಷ್ಟು ಕಲೆ ಇದೆ, ಅದನ್ನ ನಾನು ಬಳಸ್ಕೋತೀನಿ ಅಂತ ವಯಸ್ಸಾಗಿದೆ ಅನ್ನೋದನ್ನ ಕೂಡ ಪಕ್ಕಕ್ಕಿಟ್ಟು ಏಜ್ ಇಸ್ ಜಸ್ಟ್ ನಂಬರ್ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ನಿಜವಾಗ್ಲೂ ಇವರ ಕಾಯಕ ನೋಡಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ಪದ್ಮಕಲಾ ಮೇಡಮ್ ಸಾಕಷ್ಟು ಮಹಿಳೆಯರಿಗೆ ಮಾದರಿ, ಸ್ಫೂರ್ತಿ ಅಂತ ಹೇಳ್ಬೋದು. ನನಗೆ ಮಿಷಿನ್ ಅಂದರೆ ಭಾಳ ಇಷ್ಟ. ನನಗೆ ಬೇಜಾರಾಗಲಿ ಸಂತೋಷ ಆಗಲಿ ಬಂದು ಕೂತ್ಕೊಳ್ಳೋದು ನನ್ನ ಮಿಷನ್ ಹತ್ರ. ನೋಡಿ, ಹೊಲಿಯೋದ್ರಲ್ಲೂ ನಾವು ಯಾವಾಗಲೂ ಪೂರ್ತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಬಿಡಬೇಕು. ಆಮೇಲೆ ಒಂದಾದ್ಮೇಲೆ ಒಂದು ಕೊಡ್ತಾ ಹೋಗಬೇಕು. ಆವಾಗ ನಮಗೆ ಬೇಗ ಹೊಲಿಯೋದು ಮುಗಿಯುತ್ತೆ. ಎಲ್ಲದಕ್ಕೂ ಒಂದು ಮೆಥಡ್ ಇರುತ್ತೆ. ಪ್ರತಿ ಸಲ ದಾರ ಕಟ್ ಮಾಡ್ಕೊಂಡು ಹೊಲಿಬಾರ್ದು. ನೋಡಿ, ನಾನು ಟಾಕ ಮಾಡ್ತೀನಿ. ಟಾಕ ಮಾಡಿದ್ರೆ ಸುಕ್ಕು ಬರಲ್ಲ. ಈಗ ಟೈಲರ್ಸ್ ಏನು ಮಾಡ್ತಾರೆ, ಟೈಮ್ ವೇಸ್ಟ್ ಅಂದ್ಬಿಟ್ಟು ಇಟ್ಕೊಬಿಟ್ಟು ಹೊಲಿದು ಬಿಡ್ತಾರೆ. ಎಷ್ಟು ಬ್ಲೌಸ್ಗಳಲ್ಲಿ, ಲೈನಿಂಗ್ ಬ್ಲೌಸ್ಗಳಲ್ಲಿ ಸುಕ್ಕು ಬಂದಿದೆ. ಈ ಟಾಕ ಮಾಡೋದು ಒಂದು ನಿಮಿಷ ಲೇಟ್ ಆದ್ರೂ ನಮ್ಗೇನು ತೊಂದರೆ ಆಗಲ್ಲ. ಆ ಮಷಿನ್ ಬಗ್ಗೆ ಹೇಳ್ಬೋದಾ? ಆಗ್ಲಮ್ಮ. ಯಾವ್ದು ಹೇಳಿ? ಇದು ಬ್ರದರ್ ಮಿಷನ್ ಆಯ್ತಾ. ಇದು ಅಮೆರಿಕಾದಿಂದ ನನ್ನ ಮಗಳು ನನ್ನ ಹುಟ್ಟಹಬ್ಬಕ್ಕೆ ಸರ್ಪ್ರೈಸ್ ಆಗಿ ಕಳಿಸಿದ್ದು. ಇದಕ್ಕೆ ನಾನು ಇವಾಗ ಬರೀ ಜಿಗ್ಜಾಕ್ ಹಾಕಿಟ್ಕೊಂಡಿದ್ದೀನಿ. ಇದು ನಾನು ಅಲ್ಲಿ ಹೋದಾಗ ಈ ಮಿಷನ್ನು ಕಂಪ್ಯೂಟರ್ ಮಿಷನ್. ಇದೂ ತೆಕ್ಕೊಟ್ಲು. 8 ವರ್ಷ ಆಯ್ತು ತಗೊಂಡಿದ್ದು. ನೋಡಿ, ಇದ್ರಲ್ಲಿ ಪ್ರತಿ ಒಂದು ಬರುತ್ತೆ. ಏನಿಲ್ಲ, ಕೊನೆ ಕಾಲೂ ಪ್ರೆಸ್ ಮಾಡೋ ಅಷ್ಟಿಲ್ಲ. ಬರೀ ಕೈಗೀಗ ಅಂತಿದ್ರೆ ಆಯ್ತು. ಇಲ್ಲಿ ಯಾವುದೋ ಒಂದು ಇದು ಒತ್ಕೊಂಡ್ಬಿಟ್ರೆ ಕಂಪ್ಯೂಟರೈಸ್ಡ್ ಎಲ್ಲ ಥರನೂ ಹೊಲಿಬೋದು. ಇದರಲ್ಲಿ ಡಿಸೈನ್ಗಳು, ಅಕ್ಷರಗಳು ಏನು ಬೇಕಾದರೂ ಮಾಡ್ಬೋದು. ಅದು ಅಲ್ಲಿ ನನ್ನ ಮಗಳು ಫ್ರೆಂಡ್ ಒಬ್ರು ತಗೊಂಡು ನನ್ನ ಹತ್ರ ಅದ್ರ ಬಗ್ಗೆ ಕೇಳಕ್ ಬಂದಿದ್ರು. ಆಗ ನಾನು ಇಷ್ಟಪಟ್ಟೆ ಅಂತ ನಮ್ಮ ಪ್ರಿಯಾ ಇದೆರಡು ತೆಕ್ಕೊಟ್ಟಿರೋದು. ಆಮೇಲೆ ಈ ಮಿಷನ್ನು ಜಾಕ್ ಅಂತ, ಇದು ಹೈ ಸ್ಪೀಡ್ ಮಿಷನ್. ಇದು
ಅಂದ್ರೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಉಪಯೋಗಿಸ್ತಾರಲ್ಲ ಅದು. ಅಂದ್ರೆ ಬೇಗ ಆಗೋಗುತ್ತೆ. ಇದು ಓವರ್ಲಾಕ್ ಮಿಷನ್. ಅಂದ್ರೆ ಇವಾಗ ಹೊಲಿತೀನಲ್ವಾ, ಸ್ಟಿಚ್ ಇದಾಗಬಾರ್ದಲ್ಲ, ಬಿಟ್ಟೋಗ್ದೇ ಇರೋ ಹಾಗೆ ಈ ಸಿಲ್ಕ್ ಬಟ್ಟೆಗಳು ಹೊಲಿದು ತೋರಿಸ್ಬೇಕಾದ್ರು ಅದು ಇನ್ನೊಂದು ಸಾಮಾನ್ಯ ಮಿಷನ್ ಅದು. ಅಂದ್ರೆ ನನ್ನ ಹತ್ರ 48 ಮಿಷನ್ ಇತ್ತು. ನಾನು ಎಲ್ಲ ಮಿಷನ್ ಕೊಟ್ಬಿಟ್ಟೆ. ಇದನ್ ಮಾತ್ರ ನನ್ನ ಫ್ರೆಂಡ್ ಅವ್ರ ಅತ್ತೆದು, ಅವ್ರ ಮಗಳ ಅತ್ತೆದು, ಅವ್ರಿಗೆ ಬಹಳ ಇಷ್ಟ ಅಂತ ಈ ಮಿಷನ್. ಅವ್ರು ಯಾರಿಗೂ ಕೊಡದೆ ಯಾರು ಹೊಲಿಯೋರ್ಗೆ ತುಂಬಾ ಇದಾಗಿರೋರು ಕೊಡ್ಬೇಕು ಅಂದಾಗ ನನ್ನ ಫ್ರೆಂಡ್ ಉಮಾ ರುಕ್ಮಿಣಿ ಅಂತ, ಅವ್ರ ಮಗಳು ಶುಭಾ ಅಂತ, ಅವರು ನಿಂಗೆ ಕೊಡ್ಬೇಕು ಕಣೆ ಪದ್ಮಕಲಾ ಅಂತ ಕೇಳಿದ್ರು. ಆ ಪ್ರೀತಿಗೋಸ್ಕರ ಅದನ್ನ ತಗೊಂಡ್ ಬಂದು ಇಟ್ಟಿದ್ದೀನಿ. ಇದು ನನಗೆ ಭಾಳ ಅಮೇರಿಕಾದಲ್ಲಿ ಫ್ಯಾಷನ್ ಡಿಸೈನಿಂಗ್ ಇದು ಹೇಗಿರತ್ತೆ ನೋಡಬೇಕು ಅಂತಿತ್ತು. ಆವಾಗ ಒಂದು ಇದಕ್ಕೆ ಹೋಗಿದ್ದೆ, ವಿಸ್ಕಾನ್ಸಿನ್ ಯೂನಿವರ್ಸಿಟಿಗೆ. ನಮ್ಮ ರಿಲೇಟಿವ್ ಮಿನಿಯಾಪೊಲಿಸಲ್ಲಿ ನಮ್ಮ ಮಗಳಿದ್ಲು. ಆಗ ಅವ್ರ ಫ್ರೆಂಡ್ ಒಬ್ಬರು, ನಮಗೂ ತುಂಬ ಗೊತ್ತವರು, ಕಮಲ್ ಅಂದ್ಬಿಟ್ಟು, ಅವರು ಅವ್ರ ತಾಯಿ ಕರ್ಕೊಂಡು ಹೋಗಿದ್ರು ನನ್ನ. ನೋಡಿ, ಅವರು ಒರಿಜಿನಲ್ ಇದೆ ಕೊಟ್ಟಿರೋದು, ನಾನು PhD ಮಾಡಿರೋದು ಬಟ್ಟೆಗಳ ಬಗ್ಗೆ. ಏನು ಡೀಟೇಲ್ ಆಗಿ ವಿವರಿಸಿ ಯೂನಿವರ್ಸಿಟಿಲಿ ಕಾಫಿ ಎಲ್ಲ ಕೊಟ್ಟು ನಮಗೆ ಒಬ್ಬೊಬ್ರಿಗೂ ಅಷ್ಟು ಇದಾಗಿ ವಿವರಿಸ್ತಾರೆ ರೀ. ನೋಡಿ, ಇದು ನನಗೆ ಕೊಟ್ಟಿರೋದು ಅವರು ಆಕೆ ಟೆಕ್ಸ್ಟೈಲ್ ಬಗ್ಗೆ. ಇದು ಯಾರಿಗಾರು ಉಪಯೋಗ ಹಾಗೆ ಆಗುತ್ತೆ ಅಲ್ವಾ? ಒಂಥರ ಖುಷಿ. ಯೂನಿವರ್ಸಿಟಿ ಅವ್ರು ನಾನೇ ಅಲ್ಲಿ ಸೇರ್ಕೋತೀನಿ ಅಂದ್ಕೊಂಡ್ಬಿಟ್ಟಿದ್ರು. ಅಷ್ಟು ಚೆನ್ನಾಗೇ ವಿವರಿಸಿ ಎಲ್ಲ ಮಾಡಿದ್ರು. ನೋಡಿ, ದಾರಗಳು, ಬಟ್ಟೆಗಳು ಹೆಂಗೆ ಮಾಡೋದು ತೋರಿಸಿದ್ರು. ನಾನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ. ಅವ್ರು ತೋರಿಸಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ನಾನು ಅಮೇರಿಕಾಗೆ ಮಿನಿಯಾಪೊಲಿಸ್ಗೆ ಹೋಗಿದ್ದೆ. ಆವಾಗ ಮೊದಲನೇ ಸಲ ವಿಸ್ಕಾನ್ಸಿನ್ ಯೂನಿವರ್ಸಿಟಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಆಕೆ PhD ಮಾಡ್ತಾ ಇದ್ರು. ನೋಡಿ, ಇದು ಟೆಕ್ಸ್ಟೈಲಲ್ಲಿ ಆಕೆ PhD ಮಾಡಿದ್ದಾರೆ. ಅಲ್ಲಿ ಎಂಥ ಇಂಟ್ರೆಸ್ಟ್ ಅಂದರೆ ನನಗಿಷ್ಟ ಇತ್ತು ಅಂತ ನಮ್ಮ ಪ್ರಿಯನ ಫ್ರೆಂಡ್ ಅವರು ನಮ್ಗೆ ನೆಂಟರು ಆಗಬೇಕು, ಕಮಲ್ ಅಂತ, ಅವರು ಅವ್ರ ಗಂಡ ಅದನ್ನು ತಿಳ್ಕೊಂಡು, ಆಮೇಲೆ ನಮ್ಮ ಅಳಿಯ ವೆಂಕಟೇಶ್ ತಂತ್ರಿ ಅವರು ಫೋನ್ ಮಾಡಿ ಮಾಡಿ ವಿಸ್ಕಾನ್ಸಿನ್ ಯೂನಿವರ್ಸಿಟಿಗೆ 8 ದಿನ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರು. ಹೋದರೆ ಅವತ್ತು ಭಾನುವಾರ ಎಷ್ಟು ಚೆನ್ನಾಗಿ ಮನೆ ಥರ ನಮ್ಮನ್ನು ಕರೆದು ಕಮಲ್ ಅನ್ನೋರು ಕರ್ಕೊಂಡು ಹೋದರು. ಅವ್ರ ತಾಯಿ, ನಾನು, ಅವರು ಹೋಗಿದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿ ನಮ್ಮನ್ನು ಕೂರಿಸಿ ಕಾಫಿ ಕೊಟ್ಟು, ಆಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಲ್ಲ ಆಕೆ ಬಂದು ಇಡೀ ಯೂನಿಟ್ ಇದ್ರದ್ದು ಫ್ಯಾಷನ್ ಡಿಸೈನಿಂಗ್ ಯೂನಿಟ್ ತೋರಿಸಿ ನಮಗೆ ಅದ್ರ ಬಗ್ಗೆ ಎಲ್ಲ ವಿವರಿಸಿ ನಾನು ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅವರು ನಾನೇ ಸ್ಟೂಡೆಂಟೇನೋ, ನಿಜವಾಗ್ಲೂ ಆ ಥರ ಅವಕಾಶ ಸಿಕ್ಕಿದ್ರೆ ಹೊರಟೋಗ್ತಿದ್ನೋ ಏನೋ. ನೋಡಿ, ಅಷ್ಟು ಚೆನ್ನಾಗಿ ಅವರು ಎಷ್ಟು PhD ಮಾಡಿದ್ದಾರೆ, ಎಷ್ಟು ಥರ ಬಟ್ಟೆಗಳಿರುತ್ತೆ ಅಂತ ಇಂಥ ಒಂದು ಇದನ್ನೇ ನನಗೆ ಕೊಟ್ಬಿಟ್ರು ಅವರು. ಅವ್ರ ಫೋಟೋ ತೋರಿಸ್ತೀನಿ ತಡೀರಿ. ಇವರು ನೋಡಿ, ಫೋಟೋ ಕೊಡ್ತಾ ಇದ್ದಾರೆ. ಈ ಫೋಟೋ ಇವರೇ ಕೊಟ್ಟಿದ್ದು. ಇದೊಂದೆಲ್ಲ ನನಗೆ ಮೆಮೊರೇಬಲ್ಲು. ನಾನು ಇಷ್ಟೊಂದು ಟೈಲರಿಂಗ್ ಕಲ್ತಿರೋದೇ ಕಮ್ಮಿ, ಬಟ್ ನನಗೆ ತುಂಬ ಇಷ್ಟ ಎಲ್ಲ ತಿಳ್ಕೊಳ್ಬೇಕು ಅಂತ ಎಲ್ಲನೂ. ಮತ್ತು ಇವಾಗ ನಾನು ಡಿಗ್ರಿ ತೊಗೊಂಡಾಗ ನನ್ನ ಫ್ರೆಂಡ್ಸ್ ಹೇಳಿದ್ನಲ್ಲ, ಪುಷ್ಪಾ ಸುಶೀಲಾ ಅಂತ, ಇವಳು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಳು ಕನ್ನಡದಲ್ಲಿ. ಇವಳು ತಹಸೀಲ್ದಾರ್ ಆಗಿ ರಿಟೈರ್ಡ್ ಆದಳು. ನಾವೆಲ್ಲ PUC ಡ್ರಾಪ್ಔಟ್ ಆಗಿದ್ದವರು, ಯಾರೂ ನಂಬಲ್ಲ. ನಾನು ಹೇಳ್ಕೊಂಬಿಟ್ಟಿದ್ದೆ, ಅವರಿಬ್ಬರು ಹೇಳಬೇಡ, ಏನೇ ಅಮ್ಮ ಎಲ್ಲ ಹೇಳ್ಬಿಡ್ತೀಯಲ್ಲ. ನೀವು ಹೈಸ್ಕೂಲ್ ಟೀಚರ್ ಕೆಲಸ ಸಿಕ್ಕಿತ್ತು ಬಿಟ್ಟಿ ಅಂತ ಹೇಳಿದ್ರಲ್ಲ, ಅದು ಗೌರ್ಮೆಂಟ್ ಜಾಬೇ ಸಿಕ್ಕಿಲ್ಲ? ಅಲ್ಲ, ನಮ್ಮನೆ ಇದು ಪ್ರೈವೇಟ್ ಸ್ಕೂಲೇ, ಅಲ್ಲೇ ಸಿಕ್ಕಿತ್ತು. ಆಮೇಲೆ ಮಕ್ಕಳೆಲ್ಲ ಚಿಕ್ಕವರಿದ್ರು. ನಮ್ಮ ಭಾವನವರು ಅಯ್ಯೋ ಬೇಡ ಅಂದ್ಬಿಟ್ರು ಹೋಗೋದು. ಆಮೇಲೆ ಪಾಪ ಒಟ್ಟು ಕುಟುಂಬ ಅಲ್ವಾ, ಆಮೇಲೆ ಅವ್ರ ಹೆಂಡತಿಗೆಲ್ಲ ಇದಾಗತ್ತಲ್ವಾ, ಪಾಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಬೇರೆಯವ್ರಿಗೂ ಇದು ಮಾಡೋದು ಬೇಡ. ಆವಾಗಲೇ ನಾನು ಯಾವಾಗಲೂ ಯೋಚನೆ, ಮನೇಲಿ ಇದ್ಬೇಕು, ಮನೇನೂ ನೋಡ್ಕೋಬೇಕು, ಗಂಡ ಮಕ್ಕಳೂ ನೋಡ್ಕೋಬೇಕು, ಆಮೇಲೆ ಕೆಲಸನೂ ಮಾಡಬೇಕು. ಅದು ನನಗೆ ಭಾಳ ಇಷ್ಟ. ಅದರಲ್ಲಿ ಇದು ಒಳ್ಳೇದಲ್ವಾ. ಇವರೇ ನೋಡಿ ನಮ್ಮ ಟೀಚರು, ಮೊದಲನೇ ಟೈಲರಿಂಗ್ ಟೀಚರು ಶ್ರೀಮತಿ ಅಂತ. ಇವರೇ ನಂಗೆ ಮೊನ್ನೆ ಸಿನಿಮಾಗೂ ಅಯ್ಯಂಗಾರ್ದೆಲ್ಲ ಹೇಳ್ಕೊಟ್ಟಿದ್ದು. ಇವತ್ತಿಗೂ ನಮ್ಮ ಮೇಡಮ್ಗೆಲ್ಲರಿಗೂ ನನ್ನ ಕಂಡ್ರೆ ತುಂಬ ಇಷ್ಟ. ಹೈಸ್ಕೂಲ್ ಟೀಚರ್ ಇರ್ಬೋದು, ಇವ್ರು ಇರ್ಬೋದು, ಎಲ್ಲರೂ ಅಷ್ಟೇ. ನೋಡಿ, ಇದು ಅಮೇರಿಕಾದಲ್ಲಿ ನಾನು ಇದು ಮಾಡಿದೆ, ಮೊದಲನೇ ಸಲ
ಇದು ನೋಡಿ ಒಬ್ಬರು ಕ್ವಿಲ್ಟ್ ಹೇಳ್ಕೊಟ್ರು ಅಮೇರಿಕಾದಲ್ಲಿ ಅಜ್ಜಿ ನನಗೆ. 100 ವರ್ಷದ ಹಳೆ ಮಿಷನ್ ತೊಗೊಂಡೋಗು ಅಂದರು, ತೊಗೊಂಡು ಬರಲಿಲ್ಲ ನಾನು. ಇವರೆಲ್ಲ ನಮ್ಮ ಮನೆಗೆ ಬಂದಿದ್ರು ಅಲ್ಲಿ ಮಿನ್ಯಾಪೋಲಿಸಲ್ಲಿ. ಇವರು ನಮ್ಮ ಯಜಮಾನ್ರು ಪಾಪ. ತುಂಬ ಸಾವಿರಾರು ಫೋಟೋ ಇದೆ. ನಮ್ಮ 3 ಜನ ಮಕ್ಕಳು, ನಾನೇ ಡಿಸೈನ್ಗಳು ಹೊಲಿತಾ ಇದ್ದೆ, ಇವರೇ ಮಾಡಲ್ಲ ನನಗೆ. ಎಲ್ಲ ಎಲ್ಲೆಲ್ಲಿಂದನೂ ಬರೋರು ಹೊಲಿಸ್ಕೊಳ್ಳೋಕ್ಕೆ. ಇವರಿಬ್ಬರು ಶ್ಯಾಮ್ಲಾ ನಿರ್ಮಲಾ ಅಂದ್ಬಿಟ್ಟು ನನ್ನ ಜೊತೆ ಟೈಲರಿಂಗ್ ಎಲ್ಲ ಕಲಿತು ಇವತ್ತಿಗೂ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾಳೆ ಇವಳು. ನನ್ನ ಜೊತೆ ಈ ಸಿನಿಮಾಗೂ ಎಲ್ಲ ವರ್ಕ್ ಮಾಡಿದ್ದಾಳೆ ನನ್ನ ಮಗಳು. ಇದು ಒಂದು ಬೆನಿಫಿಟ್ ಶೋ ಮಾಡಿದ್ದೆ ನಮ್ಮ ಟೈಲರಿಂಗ್ ಕ್ಲಾಸ್ಗೋಸ್ಕರ. ಆವಾಗ ನಟರಂಗದವರೆಲ್ಲ ನಡೆಸ್ಕೊಟ್ರು. ನಮ್ಮೊಳಗೊಬ್ಬ ನಾಜುಕಯ್ಯ ಅಂತ TN ಸೀತಾರಾಮು ಮಾಡಿದ್ದು. R ನಾಗೇಶ್ ಅದನ್ನು ಡೈರೆಕ್ಟ್ ಮಾಡಿದರು. ತುಂಬ ಚೆನ್ನಾಗಿತ್ತು ಅದು. ಇವರಿಬ್ಬರೇ ನಾನು ಮಾಡಲು. ನಮ್ಮಮ್ಮ ಮನ್ನಿ ಅಂತ ಹೇಳಿದ್ನಲ್ಲ, ಸೀತಾರಾಮಗೆ ಇನ್ಸ್ಪಿರೇಷನ್ನು ಇವರಿಬ್ರು. ಇವಳು ನನ್ನ ಕೊನೆ ಮಗಳು ದಿವ್ಯಾ ಅಂತ. ಇವರು ನಮ್ಮ ಮಗಳು ಹೋಗಿದ್ದಿ ಪದ್ಮಜ ಅಂತ. ಬ್ಯಾಂಕಲ್ಲಿ ಅವ್ರುಗಳೆಲ್ಲ ತುಂಬ ಪ್ರೋಗ್ರಾಮು ನಾನು ಇವ್ರುಗಳ ಜೊತೆ ಮಾಡಿದ್ದೀನಿ, ಕೆನರಾ ಬ್ಯಾಂಕ್ದು. ಇದು ನಮ್ಮ ಚಿನ್ನದ ಸೂಜಿನಲ್ಲಿ ಇದು ಫ್ಯಾಷನ್ ಡಿಸೈನಿಂಗ್, ಫ್ಯಾಷನ್ ಶೋ ಮಾಡಿದ್ದು. ಇವರು ನವರತ್ನ ಅಂತ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಡಿಪ್ಲೊಮೊ ಇದ್ದರೆ ಇದು ಪ್ರಿನ್ಸಿಪಾಲ್ ಆಗಿದ್ರು. ತುಂಬ ಇದೆಲ್ಲ ಎಕ್ಸಿಬಿಷನ್ಗಳು. ನಾವು ಅದೇ ಟ್ರೈನಿಂಗ್ ಕಮ್ ಪ್ರೊಡಕ್ಷನಲ್ಲಿ ಮಾಡ್ತಾ ಇದ್ವಲ್ಲ ಅದರದ್ದು ಎಲ್ಲ ನೋಡಿ ಈ ಥರ. ಅದೇ ಸಂಡೂರ್ ವರ್ಕ್ ಅಂತ ಹೇಳಿದ್ನಲ್ಲ, ಫಸ್ಟ್ ಬಂದು ಅದಾದಮೇಲೆ ನಾವು ಇದರಿಂದನೇ ಇದು ಮಾಡಿದ್ದು, ಏನು ಟ್ರೈನಿಂಗ್ಗಳು ಎಲ್ಲ. ಇವರು ಗೀತಾ ಅಂದ್ಬಿಟ್ಟು, ಇವರು ಅಷ್ಟೇ ಕೆನರಾ ಬ್ಯಾಂಕು. ಇವರೆಲ್ಲ ಇವ್ರುಗಳ ಜೊತೆ ಎಲ್ಲ ತುಂಬ ಪ್ರೋಗ್ರಾಮ್ ಮಾಡಿದ್ದೀನಿ. ಇದು ಅಷ್ಟೇ ನೋಡಿ ಎಕ್ಸಿಬಿಷನ್ದು. ಇದು ನಾಟಕದಲ್ಲಿ ಡ್ರೆಸ್ ಮಾಡ್ತಾ ಇರೋದು ಕಾಸ್ಟ್ಯೂಮು. ಇದು ಅಮೇರಿಕಾದಲ್ಲಿ ಪುರಂದರದಾಸರ ಆರಾಧನೆ ಶುರು ಮಾಡಿದೆ. ಇದು ತುಂಬ ಗ್ರ್ಯಾಂಡಾಗಿ ನಡೆಸ್ತಾಳೆ ಈಗ ನನ್ನ ಮಗಳು. ಇದು ನಮ್ಮ ಇದ್ರದ್ದು ಭಕ್ತಿ ಸಮ್ಮಿಲನ ಬಿಡುಗಡೆ ಸಮಾರಂಭ. ಇವರು ಪಣಿರಾಮಚಂದ್ರ ಮಹೇಶ್ ಜೋಶಿ ಮಾಡಿದ್ರು. ಇದು ಅಷ್ಟೇ ನಮ್ಮೊಳಗೊಬ್ಬ ನಾಜುಕಯ್ಯ. ಇದು ನಮ್ಮ ಇದ್ರದ್ದು ಟ್ರೈನಿಂಗ್ ಟೈಲರಿಂಗ್ದು. ತಾರ ಅದೇ ನಮ್ಮ ಇದಕ್ಕೆ ಬಂದಿದ್ದಾಗ ತೆಗೆದಿದ್ದು. ಇದು ಅಷ್ಟೇ ಭಕ್ತಿ ಸಮ್ಮಿಲನ CD ಬಿಡುಗಡೆ. ಇದು ಸಂಗೀತ ಅಂತ. ಈ ಹುಡುಗಿಗೆ ಕಣ್ ಕಾಣಲ್ಲ. ಇವಳು 20ನೇ ಶತಮಾನದ ಸಾಧಕಿಯರು ಅಂತ ಒಂದು ಇದು ಮಾಡಿದ್ಲು, PhD ಮಾಡ್ತಾಯಿದ್ಲು NMKRV ಕಾಲೇಜಲ್ಲಿ. ಅವಳು ಅದರಲ್ಲಿ ನನ್ನ ಸಾಧನೆಯೂ ದಾಖಲೆ ಮಾಡಿದ್ದಾಳೆ. PhD ಇದರಲ್ಲಿ ಬಂದಿಲ್ಲ ಹುಡುಗಿ. ತುಂಬ ಜಾಣೆ. ತೋರಿಸ್ದೆಲ್ಲ ನಮ್ಮ ಮೇಡಮ್ ಟೈಲರಿಂಗ್. ಇದು ಅಷ್ಟೇ ನೋಡಿ, ದೊಡ್ಡ ದೊಡ್ಡ ಇವರೆಲ್ಲ ಬರೋರು ನೋಡೋಕ್ಕೆ. ಎಕ್ಸಿಬಿಷನ್ಗಳು, ತುಂಬ ಎಕ್ಸಿಬಿಷನ್ಗಳು ಅಟೆಂಡ್ ಮಾಡ್ತಾ ಇದ್ದೆ ಅವಾಗ. ಇದು ನಮ್ಮ ಹಳ್ಳಿನಲ್ಲಿ, ಬಿಳೆಕಳ್ಳಿನಲ್ಲಿ ಒಂದು ಕೊಟ್ಟಿಗೆಯಲ್ಲಿ ನಡೆಸಿದೆ ಅಂತ ಹೇಳಿದ್ನಲ್ಲ ಟೈಲರಿಂಗ್ ಕ್ಲಾಸು, ಅದು. ಫಸ್ಟು ಸೀರಿಯಲ್ಗೆ ಬಂದಾಗ ನಾನು ಇದೇ ಫೋಟೋ ಕೊಟ್ಟಿದ್ದಿತ್ತು ಡೈರೆಕ್ಟ್ರಿಗೆ ನೋಡೋಕ್ಕೆ. ಇವ್ರಿಗೆ ಯಾರು MS ಸತ್ಯ ಅವ್ರಿಗೆ.